ಉಪೇಂದ್ರ ಅವರು ಒಂದು ಇಂಟರ್ವ್ಯೂ ಬಂದಿದ್ರು, ಅವರೊಂದು ಲಾಜಿಕಲ್ ಪಾಯಿಂಟ್ ಹೇಳಿದ್ರು ನನಗೆ. ಒಬ್ಬ ಕ್ಯಾಂಡಿಡೇಟ್ 100 ಕೋಟಿ ಖರ್ಚು ಮಾಡ್ತಾನೆ ಎಲೆಕ್ಷನ್ಗೆ ಅಂದರೆ, ಅದೇ 100 ಕೋಟಿ ಬ್ಯಾಂಕಲ್ಲಿ ಇಟ್ಟಿದ್ರೆ ಅವನಿಗೆ ಒಂದು 70-75 ತಿಂಗಳ ಬಡ್ಡಿ ಬರ್ತೀವಿ, ತಿಂಗಳಿಗೆ 70-70. ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ಅಂದ್ರೆ ಅಷ್ಟೇ ಪೊಲಿಟಿಕ್ಸ್ಗೆ ಹಾಕ್ತಾನೆ ಅವನು, ಇಲ್ಲದೇ ಇದ್ರೆ ಯಾಕೆ ಹಾಕ್ತಾನೆ ಅವನು? ಹೌದು 100%. ಬಟ್ ಎಲ್ಲರೂ ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಚುನಾವಣೆಗೆ ನಿಂತ ಮೇಲೆ ಗೆಲ್ಲಬೇಕು ಅನ್ನೋ ಹುಚ್ಚು, ಸ್ಟೇಟ್ ಗೆಲ್ಲಬೇಕು ಅಂತ ಹೇಳಿ ನಿಂತು ಬಿಟ್ಟಿರ್ತಾರೆ. ಅಯ್ಯೋ ಇನ್ನೊಂದು 2 ಕೋಟಿ ಚುನಾವಣೆಯಲ್ಲಿ ಸೋತಾಗ ಖರ್ಚು ಮಾಡಿದ್ರೆ ಗೆಲ್ತಿದ್ದಲ್ಲಪ್ಪ ಅಂತ ಅವತ್ತು ರಿಪೆಂಟ್ ಮಾಡ್ಕೊಳ್ಳೋದಕ್ಕೆ ಹೋದ್ರೋಯ್ತು ಅಂತೇಳಿ ಇವತ್ತು ಹಲವಾರು ರೀತಿಯಲ್ಲಿ ಖರ್ಚು ಮಾಡಿಬಿಡ್ತಾರೆ, ಸಾಲ ಮಾಡ್ಕೋದು. ನಿಮ್ಗೆ ಹೇಳಬೇಕು ಅನ್ನೋದಾದರೆ 100ಕ್ಕೆ 50-60% ಅವರೆಲ್ಲ ಸಾಲಗಾರರೇ ಆಗೋದು. ಇಂತಿಷ್ಟೊಂದು ಕೊಡೋದು ಲೋಕಲ್ ಬಾಡಿ ವಿಧಾನಸಭಾ ಪಾರ್ಲಿಮೆಂಟಲ್ಲೂ ಇವತ್ತು ಕೊಡಬೇಕಾಗ್ತದೆ. ಪಾರ್ಲಿಮೆಂಟಲ್ಲಿ ನಾ ಫಸ್ಟ್ ಟೈಮ್ ಕೇಳ್ತಿರೋದು, ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಈಗ ನೀವು ಪಾರ್ಲಿಮೆಂಟು, ಅಸೆಂಬ್ಲಿ, ಪಂಚಾಯತಿ ಚುನಾವಣೆ ಪ್ರಶ್ನೆ ಇಲ್ಲ, ಎಲ್ಲದರಲ್ಲೂ ಕೊಡಲೇಬೇಕು. ಈ ಥರ ಆದರೆ ಸಿಸ್ಟಮ್ಮು ಬಹುಶಃ ಮುಂದಕ್ಕೆ ಭಾಳ ಕಷ್ಟ ಇದೆ. ಈಗ ಕೆಲವು ಕ್ಷೇತ್ರಗಳಲ್ಲಿ ಗೆದ್ಕೊಂಬಂದಿರೋದು ಹೇಳಬೇಕು ಅನ್ನೋದ್ರೆ ಲಾಟ್ರಿ ದಂಧೆ, ಬೆಟ್ಟಿಂಗ್ ದಂಧೆ, ಕ್ರಿಕೆಟ್ದು ಬೆಟ್ಟಿಂಗ್ಗಳಲ್ಲಿ ಹಲವಾರು ಕುಟುಂಬಗಳು ಬೀದಿ ತಂದು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಅವ್ರು ಬಂದಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಆಮೇಲೆ ಜನಗಳು ಹಂಗೆ ಆಗವ್ರೆ. ನಾನು ನೋಡಿದಂಗೆ ಬೇಜಾರು ಮಾಡ್ಕೊಳ್ಳಲ್ಲ. ಯೂತ್ಸು ನಮಗೇನು ದುಡ್ಡು ತಂದು ಕೊಡ್ತಾನಪ್ಪ ಅಂತೇಳಿ ಓಡೋಣ, ಜನ ಮಾತಾಡ್ಕೊತಾರೆ ಅವನೇನು ದುಡ್ದು. ನಾನು ಎಷ್ಟೋ ಜನ ಚುನಾವಣೆ ಆದಮೇಲೆ ಬಂದು ನನ್ನ ಹತ್ರ ಅವ್ರು ನೋವು ಹೇಳ್ಕೊಳ್ಳೋದಿದೆಯಲ್ಲ, ನಾನೇ ಪಶ್ಚಾತ್ತಾಪ ಪಟ್ಟಿದ್ದೀನಿ. ನಾನು ಇವ್ರು ನಿಲ್ಲಿಸ್ಬೇಕಾಗಿದ್ದ, ಇವ್ರನ್ನ ನಾವು ಬೀದಿಗೆ ತಂದು ಇವ್ರು ಮನೆ ಹಾಳು ಮಾಡೋದಲ್ಲಪ್ಪ ಅಂತ ನನಗೇ ಮೈಂಡ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಸಿಸ್ಟಮ್ ಆಗೋಗಿದೆ. ಇದನ್ನು ಸರಿಯಾದ ರೀತಿ ಡಿಸಿಷನ್ ತಗೊಂಡು ಯಾರಾದ್ರೂ ಸರಿಪಡಿಸದೆ ಹೋದರೆ ಮುಂದಕ್ಕೆ ಈ ಚುನಾವಣೆ ಸಿಸ್ಟಮ್ ಭವಿಷ್ಯವೇ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ತುಂಬ ಕಷ್ಟ ಇದೆ. ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗುತ್ತಲ್ವ ಸರ್? ಹೌದು ಸರ್, ಆಗುತ್ತಲ್ವ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು ಹಣ? ಎಲ್ಲಿಂದ ಬರುತ್ತೆ ಜನಗಳಿಂದ ಇರ್ತದೆ. ಸರ್ ಒಂದು ನಿಮಿಷ, ನಾನೊಬ್ಬ ಕಾರ್ಯಕರ್ತ, ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಹಾನೆಸ್ಟ್ ಆಗಿ ಮಾತಾಡೋಣ. ಹೌದು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10-20. ಎಷ್ಟು? 10 ಒಂದಂಗಿತ್ತು ಯಾರು? ನಾವು ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದು ನಿಮಿಷ ನೋಡಿ 50 crores ಖರ್ಚು ಮಾಡಿ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ, 2 ಲಕ್ಷ, 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದು ಹೇಳ್ತಿದ್ರಲ್ಲ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಜನ ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು ಅದನ್ನ. ಈಗ ಯಾರು ಚೇಂಜ್ ಆಗಬೇಕಾಗಿರೋದು? ಈಗ ಯಾರು ಬದಲಾವಣೆ ಆಗಬೇಕಾಗಿರೋದು ಅಲ್ವಾ ಸರ್? ನನಗೆ ಚಾನ್ಸ್ ಕೊಡಲ್ವಾ ಸರ್? ನೀವು ಕರೆದ್ರೆ ಸರ್ ನನಗೊಂದು ಕೆಲಸ ಕೊಡಿ ಸರ್ ಅಂದ್ರೆ ಕೊಡ್ತೀರಾ? ಇಷ್ಟೋ ತನಕ ಕರಿತಾನೆ ಇದಾರೆ ಅವ್ರು ನಿಮಗೆ ಗೊತ್ತಾಗ್ತಿಲ್ಲ. ಅದು JDS ಬನ್ನಿ ಅಂತಾನೆ ಕರಿತಿರೋದು. ಹೌದು ಸರ್, ನನಗೆ ಈ ಬದಲಾವಣೆ ಬೇಕಿರೋದ್ರಿಂದ ಕೇಳಿ ಸರ್, ನನಗೆ ಈ ಬದಲಾವಣೆ ಬೇಕಂದ್ರೆ ನಾನು ಕೇಳ್ತಾ ಇದ್ದೀನಿ ಸರ್, ನೀವು ಮಾಡಿ ನಾನು ಬರ್ತೀನಿ. ಹೌದು. ಇಲ್ಲ ನಾನೇ ಮಾಡ್ಕೊಂತೀನಿ ಸರ್ ಒಂದು ದಾರಿಲಿ. ಅದೇ ಇದು ತಪ್ಪೇನಿಲ್ಲ ಸರ್, ಅಷ್ಟೇ ಸರ್ ನಾನು ಕೇಳ್ತೇನೆ. ಅದೇ ಜನ ಬದಲಾಗಬೇಕು. ಈಗ ಅವ್ರು ನಿಮ್ಮನ್ನು ಪ್ರಜಾಕೀಯ ಕರೆದ್ರು, ಬರ್ತೀರಾ ಎಲ್ಲರೂ? ನಾನು ಹೇಳ್ತೀನಿ ಕೇಳಿ, ನೀವೆಲ್ಲ ಈ ಆಶ್ವಾಸನೆ ಕೊಡ್ತೀರಲ್ಲ, ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ, ನೀವೆಲ್ಲ ಈ ಆಶ್ವಾಸನೆ ತಗೊಂಡು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಕೇಳಿ ಒಂದು ನಿಮಿಷ, ನಾನು ಹೇಳ್ತೀನಿ, 2 ವರ್ಷದಲ್ಲಿ ಇದು ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಕೆಳಗೆ ಇಳಿಸಿ ಅಂತ ನೀವು ಕೋರ್ಟಲ್ಲಿ ಹಾಕ್ಬೇಕು ಸರ್. 5 ವರ್ಷದಲ್ಲಿ ಮಾಡಿಲ್ಲ ಅಂದ್ರೆ 5 ವರ್ಷ ಅಲ್ಲ ಸರ್, 2 ವರ್ಷದಲ್ಲಿ ಮಾಡ್ಬೇಕು ನೀವು, 1 ವರ್ಷದಲ್ಲಿ ಮಾಡ್ಬೇಕು ನೀವು. ಮಾಡಲಿಲ್ಲ ನಮ್ಮನ್ನು ಕೆಳಗೆ ಇಳಿಸಿ ಅಂತ ಇದಾರ ಬರ್ಬೇಕು ಸರ್. ಅಲ್ಲಿವರೆಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಜನಗಳನ್ನ, ಯಾವ ಪ್ರಣಾಳಿಕೆ ನಂಬೇಡಿ. ಉಪೇಂದ್ರ, ಸದ್ಯದ ರಾಜಕಾರಣ ಎಲ್ಲಿ ತಪ್ಪಾಗ್ತಿದೆ ನಿಮ್ಮ ಪ್ರಕಾರ? ಸರ್ ಇಷ್ಟೊಂದು ಮಾತಾಡ್ತಿರ್ಬೇಕಾದ್ರೆ ಜನಕ್ಕೆ ಗೊತ್ತಾಗ್ತಿದೆ ಎಲ್ಲಿ ತಪ್ಪಾಗ್ತಿದೆ ಅಂತ. ನೀವು ಇನ್ನೊಂದು ಜೊತೆ ಕೇಳ್ತಾ ಇದ್ದೀರಾ? ಇಲ್ಲೇ ತಪ್ಪಾಗಿ ನಾವೇ ಮಾತಾಡ್ತಿದೀವಲ್ಲ. ಉಚಿತ ಘೋಷಣೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್ ಅದೇ ಸರ್, ನಾನು ಉಚಿತ ಅದೆಲ್ಲ ಬಿಟ್ಬಿಡಿ ಸರ್. ನಾನು ಹೇಳಿದ್ದು ಸರ್, ನಾನು ಹೆಂಗೆ ಹೇಳಿ ಇದನ್ನ ಕೇಳಿ ಒಂದು ನಿಮಿಷ. ಏನೋ ಯಾರೋ ಹೇಳಿದ್ದಾರೆ ಸರ್, ಪಾಲಿಟಿಕ್ಸ್ ಇದಕ್ಕಿನ್ನ ದೊಡ್ಡ ಸೋಷಿಯಲ್ ಸರ್ವಿಸ್ ಸಂಸ್ಥೆ ಇದೆಯಲ್ಲ ಸರ್, ಬೇರೆ ಯಾವುದೂ ಅಲ್ಲ. ಏನಕ್ಕೆ ಸರ್? ಗೌರ್ಮೆಂಟ್ ಅಂತ ಇರೋದೇ ಏನಕ್ಕೆ ಹೇಳಿ? ಇಲ್ಲಿಂದ ಜನ ತಗೊಂಡು ಟ್ಯಾಕ್ಸ್ ತಗೊಂಡು ಎಲ್ಲರಿಗೂ ಹಂಚೋದು, ಎಲ್ಲರಿಗೂ ಒಂದು ಅನುಕೂಲ ಮಾಡಿಕೊಡೋದೇ ಗೌರ್ಮೆಂಟ್ ಅಲ್ವಾ ಸರ್? ಅಲ್ವಮ್ಮ? ಈ ಸಿಂಪಲ್ ಅಲ್ವಾ ಅದು? ಇಲ್ಲ ಗೌರ್ಮೆಂಟ್ ಏನಕ್ಕೆ ಬೇಕು? ನಮ್ಮ ಮನೆ ಮುಂದೆ ನಾವೇ ರಸ್ತೆ ಹಾಕಂತೀವಿ, ನಾವೇ ಲೈಟ್ ಹಾಕಂತೀವಿ, ನಾವೇ ಎಲ್ಲ ಮಾಡ್ಕೊಂತೀವಿ, ನಾವೇ ಪೊಲೀಸ್ ಇಟ್ಕೊಂತೀವಿ, ನಾವೇ ಕೂತ್ಕೊಂಡ್ಬಿಡ್ತೀವಿ. ಗೌರ್ಮೆಂಟ್ ಯಾಕೆ ಬೇಕು? ಅಲ್ಲ, ಎಲ್ಲರೂ ಸಾಮೂಹಿಕವಾಗಿ ನಮ್ದೊಂದು ದೇಶ, ನಮಗೊಂದು ಮಿಲಿಟ್ರಿ ಬೇಕು, ನಮಗೊಂದು ಸುರಕ್ಷತೆ ಬೇಕು, ನಮ್ದೊಂದು ಕಲ್ಚರು, ಇದೆಲ್ಲ ಸೇರಿ ಒಂದು ಮಾಡ್ಕೊಂಡಿದ್ದೀವಿ. ಅದನ್ನು ಕರಪ್ಟ್ ಮಾಡಬಾರ್ದು ಅಂತ ಅಷ್ಟೇ ಸರ್ ಹೇಳ್ತಿರೋದು. ಎಲ್ಲರದ್ದು ಇದು, ಜನಗಳು ಕರಪ್ಟ್ ಮಾಡಬಾರ್ದು ಇದನ್ನು, ಅಲ್ವಾ ಸರ್? ನೀವು ಮಾತ್ರ ಅಲ್ಲ. ಇವಾಗ ಏನು ಹೇಳ್ತೀರಿ, ಎಷ್ಟೊಂದು ಜನ ನಂಗೆ ದೊಡ್ಡ ನಾಯಕರು ಹೇಳಿದ್ದಾರೆ,
ಇಲ್ಲ ಉಪೇಂದ್ರ, ನೀವು ಹೇಳೋದು ಕರೆಕ್ಟ್. ನಮಗೂ ಈ ಪಾಲಿಟಿಕ್ಸ್ನ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಸಾಕಾಗೋಗ್ಬಿಟ್ಟಿದೆ ನಮಗೆ. ನಾವು ಇದನ್ನು ಚೇಂಜ್ ಮಾಡಬೇಕು. ಸರ್ ಮಾಡಿ ಸರ್, ನೀವೇ ಚೇಂಜ್ ಆಗ್ಬಿಡಿ. ಅಲ್ಲಿ ಹೆಂಗೆ ಅವ್ನು ಮಾಡ್ತಾನಲ್ಲ, ನಾನು ಮಾಡಿಲ್ಲ ಅಂದರೆ ಅವ್ನು 20 ಕೋಟಿ ಹಂಚ್ಬಿಡ್ತಾನೆ, ನಾನೊಂದು 30 ಕೋಟಿ ಹಂಚಬೇಕು ಅಂತ. ನನಗೆ ಕೊನೆಗೆ ಏನು ಅನ್ನಿಸ್ತಂದರೆ ಮೇ ಬಿ ಇದೇ ಕರೆಕ್ಟ್ ಇರ್ಬೋದು ಈಗ ಸದ್ಯದ ಪರಿಸ್ಥಿತಿಗೆ. ಇದೊಂದು ಪ್ಯಾರಲಲ್ ಗೌರ್ಮೆಂಟ್ ನಡೀತಿದೆ. ಇವನೊಂದಷ್ಟು ತಗೊಂತಾನೆ, ಅಲ್ಲೊಂದಷ್ಟು ಜನ ತಿನ್ಕೊತಾರೆ, ಇವನೊಂದಷ್ಟು ತಿಂತಾನೆ, ಇವನೊಂದಷ್ಟು ಹಂಚ್ತಾನೆ, ಇವನೊಂದಷ್ಟು ಬಿಲ್ಡಿಂಗ್ ಮಾಡ್ತಾನೆ, ಅಲ್ಲೊಂದು ಕೆಲಸ ಕೊಡ್ತಾನೆ, ಏನೋ ಒಂದು ನಡೀತಾ ಇದೆ ಹೆಂಗೋ ಒಂದು. ಓಕೆ, ಮೇ ಬಿ ಇದೇ ಕರೆಕ್ಟ್ ಇರ್ಬೋದು. ನಾನು ಫಸ್ಟ್ ಡೇ ಹೇಳಿದ್ದೆ, ಕಾಲ ಪಕ್ವ ಆದರೆ ಮಾತ್ರ ಪ್ರಜಾಕೀಯ ಆಗುತ್ತೆ. ಜನಕ್ಕೆ ಅನಿಸಿದ್ರೆ ಮಾತ್ರ, ಇಲ್ಲ ಇದು ತಪ್ಪಿದು ಅಂತ ಜನಕ್ಕೆ ಅನಿಸಿದಾಗ ಮಾತ್ರ, ಅವ್ರ ಜವಾಬ್ದಾರಿ ತೊಗೊಂಡಾಗ ಮಾತ್ರ ಪ್ರಜಾಕೀಯ ಆಗುತ್ತೆ. ನನಗೆ ಆವೇಶದಲ್ಲಾಗೋ ಪ್ರಜಾಕೀಯ ಬೇಕಾಗಿಲ್ಲ ಸರ್, ಅದು ಬೇಗ ಸತ್ತೋಗ್ಬಿಡುತ್ತೆ, ಮತ್ತೆ ರಾಜಕೀಯ ಆಗೋಗುತ್ತೆ. ಪ್ರಜಾಕೀಯ ರಾಜಕೀಯ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನು ಹೋರಾಟ ಮಾಡ್ತಾನೆ ಇರ್ತೀನಿ. ಪ್ರತಿ ಪಕ್ಷನೂ ಹಿಂಗೆ ಬಂದು ಒಂದು ಟೈಮಲ್ಲಿ ಒಂದು ಪಕ್ಷ ಇದ್ದಾಗ ಒಬ್ರು ಹೊಸಬ್ರು ಬರ್ತಾರೆ ಗೊತ್ತಾ, ಒಂದು ಆಸೆ ಬರುತ್ತೆ ಜನಕ್ಕೆ, ಇವ್ರು ಯಾರೋ ಹೊಸಬಾ ಬಂದಿದ್ದಾನೆ, ಇವ್ರು ಹೊಸಬಾ ಬಂದಿಯಾನೆ, ಇವನೇನೋ ಬದಲಾವಣೆ ಮಾಡ್ತಾನೆ ಅಂತ. ನೆಕ್ಸ್ಟ್ ನೋಡ್ರಿ ಇವನು ಹಳಬಾಗಿ ಇವನು ಅದೇ ಥರ ಗ್ರಹಾಕಾರ ಬೆಳ್ಕೊಂಡಿರ್ತಾನೆ, ಇನ್ನೊಂದು ಗಿಡ ಉಟ್ಕೊಳತ್ತೆ. ಓ ನೋಡಿ ಇವನು ಬಂದ. ಇವಾಗ ನೀವು ಹೇಳಿದ್ರಿ ಉಪೇಂದ್ರ ಬಂದ್ಕೊಳ್ಳಿ ಎಲ್ರಿಗೂ ಒಂದು ಆಸೆ ಬಂತು, ಏನೋ ಒಂದು ಹೋಪ್ಸ್. ನನಗೆ ಅರ್ಥನೇ ಆಗ್ತಿಲ್ಲ ಹೆಂಗೆ ಬರುತ್ತೆ. ನಾನೊಬ್ಬ ಹೊಸಬ, ನನ್ನ ಮೇಲೆ ಆ್ಯಕ್ಚುಲಿ ಹೋಪ್ಸೇ ಇಡಬಾರ್ದು ಜನ ಹಂಗೆ ನೋಡೋಕೆ ಹೋದರೆ. ಏನೇ 20-25 ವರ್ಷದಿಂದ ರಾಜಕೀಯದಲ್ಲಿ ಇವನು ಯಾರೋ ಹೊಸಬ ಬಂದ, ಇವನೇನು ಮಾಡ್ತಾನೆ ಅನ್ಬೇಕು. ಆ್ಯಕ್ಚುಲಿ ಒಂದು ಹೊಸಬ ಬಂದ್ರೆ ಒಂದು ಹೋಪ್ಸ್ ಬರ್ತಾ ಇದೆ ಅಂದರೆ ಏನೋ ತಪ್ಪು ನಡೀತಿದೆ ಅಲ್ಲಿ ಅಂತ ಅಲ್ವಾ ಸರ್? ಅಲ್ಲ, ನಾವು ಒಂದು ಸ್ವಲ್ಪ ಇದಾಗ ಯೋಚನೆ ಮಾಡಿ. ಯಾಕಂದರೆ ಸರ್ ಇದು ಬರೀ ನಮ್ಮ ಜೀವನ ಅಲ್ಲ ಸರ್. ನಮಗಿವತ್ತು ನಾವು ರಾಜಕೀಯದಲ್ಲಿ ಹೋಗಿ ಮನೆಗೆ ಇಟಾಲಿಯನ್ ಮಾರ್ಬಲ್ಸ್ ಹಾಕ್ಬೋದು, ಐಷಾರಾಮಿ ಜೀವನ ಸರ್. ನಾಳೆ ನಮ್ಮ ಮಕ್ಕಳು ಇದೇ ಸಮಾಜದಲ್ಲಿ ಓಡಾಡ್ಬೇಕು ಸರ್. ಸರ್ ಮೊನ್ನೆ ಒಂದು ಬಿತ್ತು ಗೊತ್ತಾ ಸರ್ ಯಾರ ತಲೆ ಮೇಲೋ? ಸರ್ ನಾಳೆ ನಮ್ಮ ಮಕ್ಕಳೇ ಬೆಂಜ್ ಕಾರಲ್ಲಿ ಹೋಗ್ತಿರ್ಬೇಕಾದ್ರೂ ಬೀಳ್ಬೋದಲ್ವಾ ಸರ್? ಯೋಚನೆ ಮಾಡಿ ಸರ್, ಸೀರಿಯಸ್ ಆಗಿ ಯೋಚನೆ ಮಾಡಿ. ನಾನು ತುಂಬ ಸತಿ ಹೇಳಿದ್ದೀನಿ ಸರ್, ನಿಮಗೆ ಲಂಡನಲ್ಲಿ ಒಂದು ಫ್ಲ್ಯಾಟ್ ಕೊಡ್ತೀನಿ, ಅಫ್ಘಾನಿಸ್ತಾನದಲ್ಲಿ ಒಂದು 10 ಎಕರೆ ಜಾಗ ಕೊಡ್ತೀನಿ, ಎಲ್ಲೋ ಹೋಗ್ತೀರಾ ಅಂದರೆ ಎಲ್ಲೋ ಹೋಗ್ತೀರಾ ಸರ್ ನೀವು? ಲಂಡನ್ಗೆ. ಯಾಕಂದರೆ ಸಮಾಜ ಚೆನ್ನಾಗಿರ್ಬೇಕು. ನಾವು ಇರೋ ಮನೆ ದೊಡ್ಡದಾಗಿ ಕಟ್ಕೊಂಡು ಹೊರಗಡೆ ಎಲ್ಲ ಗಬ್ಬಾಗಿದ್ದರೆ ಏನು ಪ್ರಯೋಜನ? ನಮ್ದಲ್ವ ಸರ್, ನಮ್ಮೆಲ್ಲರದು ಅಲ್ವ ಸರ್ ದೇಶ ಇದು. ನಾವು ದ್ವೇಷ ಮಾಡಿಕೊಂಡು ನೀವು ಸರಿ ಇಲ್ಲ ನಾವು ಸರಿ ಇಲ್ಲ ಅಂದ್ಕೊಂಡು ಎಲ್ಲರೂ ಹಾಳು ಮಾಡ್ಕೊಂಡು ಹೋದರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾವೆಲ್ಲ ಚೇಂಜ್ ಆಗಬೇಕಲ್ವ ಸರ್? ಪ್ರಯತ್ನ ಪಡಬೇಕಲ್ವ ಸರ್? ನೀವು ಹೇಳಿ ಸರ್, ತಪ್ಪ ಸರ್ ಇದು ಹೇಳ್ತಿರೋದು? ಉಪೇಂದ್ರ ಅವರು, ಒಂದು ಬದಲಾವಣೆ ಬೇಕು ಅಂದರೆ ವಿ ವಾಂಟ್ ಅ ನ್ಯೂ ಥಿಂಗ್ ಅನ್ನೋದಾದರೆ ಪ್ರೆಸೆಂಟ್ ಥಿಂಗ್ ಸರಿ ಇಲ್ಲ ಅಂತಾರು ಕನ್ವಿನ್ಸ್ ಆಗಬೇಕು. ಈಗಿರೋ ವ್ಯವಸ್ಥೆ ಸರಿ ಇಲ್ಲ ಅಂತ ಕನ್ವಿನ್ಸ್ ಆಗ್ಬೇಕು. ಆಗ್ತಾ ಇದೆಯಲ್ಲ ಸರ್? ನಿಮ್ಮ ಪಕ್ಷದಲ್ಲಿ ಯಾರ ವಿರುದ್ಧ ಪ್ರತಿಭಟನೆ ಮಾಡೋದಿಲ್ಲ, ನಾವು ದೂಷಣೆ ಮಾಡೋದಿಲ್ಲ ಅಂತೀರಿ ಸರ್? ನಾನು ಹೇಳ್ತಿರೋದೇ ಮೂಲ ಸರಿ ಇಲ್ಲ ಅಂತ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ತಲೆನೇ ಒಬ್ಬ ಮನುಷ್ಯನಿಗೆ ಸರಿ ಇಲ್ಲ ಸರ್. ಅವ್ನು ಇಲ್ಲೆಲ್ಲ ಗಲೀಜಾಗಿರೋದು ನೋಡ್ತಾ ಇದ್ದಾನೆ, ನೋಡಿ ಇಲ್ಲಿ ಗಲೀಜಾಗಿದೆ, ಅವನೇ ತಲೆನೇ ಸರಿ ಇಲ್ಲ. ಇಲ್ಲಿ ಪ್ರಾಬ್ಲಮ್ ಇದ್ರೆ ಮೂಲನೇ ಸರಿ ಇಲ್ಲ. ನಮ್ಮ ಎಲೆಕ್ಷನ್ನೇ ಸರಿ ಮಾಡ್ತಾ ಇಲ್ಲ ನಾವು, ನಮ್ಮ ಆಯ್ಕೆನೇ ಸರಿ ಇಲ್ಲ. ಈಗ ಹೆಂಗೆ ಹೇಳ ಸರ್, ನಂದೊಂದು ಮನೆ ಇದೆ, ನಾನೊಬ್ಬ ಕಾರ್ಪೆಂಟ್ ಇಟ್ಕೊಂಡಿದ್ದೀನಿ, ಒಬ್ಬ ಎಲೆಕ್ಟ್ರಿಷಿಯನ್ ಇಟ್ಕೊಂಡಿದ್ದೀನಿ, ಓಕೆನಾ ಸರ್, ಒಬ್ಬ ಪ್ಲಂಬರ್, ಒಬ್ಬ ಸೆಕ್ಯೂರಿಟಿ ಎಲ್ಲ ಇಟ್ಕೊಂಡಿದ್ದೀನಿ. ಅವನ್ನೆಲ್ಲ ನನ್ನ ಮನೆ ಬಂದು ಕೂತ್ಕೊಂಡು ನಿನ್ನ ಮನೆ ಚೆನ್ನಾಗಿ ಮಾಡ್ತೀನಿ ನನ್ನೇ ಮನೆಯಿಂದ ಹೊರಗೆ ಕೂರಿಸ್ಬಿಟ್ಟಿದ್ದಾನೆ. ಅವ್ನು ಡೈಲಿ ರಿಪೇರಿ ಮಾಡ್ತಾನೆ ಇರ್ತಾನೆ, ಪ್ಲಂಬಿಂಗ್. ಅವ್ನು ಐಷಾರಾಮಿ ಜೀವನ ಮಾಡ್ಕೊಂಡು ಪ್ಲಂಬಿಂಗ್ ಮಾಡ್ತಾನೆ, ಎಲೆಕ್ಟ್ರಿಕಲ್ ಮಾಡ್ತಾನೆ. ಅದು 5 ವರ್ಷ ಆದರೂ ಮುಗಿಯೋದೇ ಇಲ್ಲ. ನೀವು ಹೊರಗಡೆ ಕೂತ್ಕೊಂಡು? ನಾವು ಹೊರಗಡೆ ಸರ್ ಎಲೆಕ್ಟ್ರಿಸಿಟಿ ಸರಿ ಅಂತ ಇಲ್ಲ, ಆಗ್ತಾ ಇದೆ. ಕೊನೆಗೆ ನನಗೆ ದುಡ್ಡು ಕೊಟ್ಟು ನನಗೆ ಓಟ್ ಹಾಕು ಅಂತ ಬೇರೆ ಹೇಳ್ತಾನೆ. ನನ್ನ ಮನೆ ರಿಪೇರಿ ಮಾಡೋದಕ್ಕೆ ನನಗೆ ದುಡ್ಡು ಕೊಟ್ಟು ನನ್ನ ಕೈಲೇ ಓಟ್ ಹಾಕ್ಸ್ಕೊಂಡು ನಮ್ಮಲ್ಲೇ ಕೂತಿರ್ತಾನೆ ಅವನು.